ಸೊ ಬಂದಮೇಲೆ ನನ್ನ ಫಸ್ಟ್ ಕಾಲು ಹೀಗಿತ್ತು. ಆಮೇಲೆ ಅವರು ಒಂದು ಸತಿ ಬ್ಯಾಂಡೇಜ್ ಮಾಡಿ ಕಳಿಸಿದ್ರು. ಸೊ ನಾನು ಅದು ಫುಲ್ಲು ನನ್ನಲ್ಲಿ ಏನಿತ್ತು ಸ್ಕಿನ್ ಎಲ್ಲ ಹೋಗಿ ಹೊಸ ಸ್ಕಿನ್ ಬರ್ತಾಯಿದೆ. ತುಂಬ ಕಡೆ ತೋರಿಸ್ತಿದ್ದೀವಿ, ತುಂಬ ಅಂದರೆ ತುಂಬ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೀವಿ, ಎಲ್ಲೂ ಏನೂ ಆಗಲಿಲ್ಲ. ಬಂದು ಇಲ್ಲಿ 4 ತಿಂಗಳಾಯಿತು. 4 ತಿಂಗಳಿಗೆ ಅದ್ರ ಪೊಸಿಷನ್ನೇ ಪೂರ್ತಿ ಕ್ಲಿಯರ್ ಆಗಿದೆ. ಲಕ್ಷಾಂತರ ರೂಪಾಯಿ ಮಾಡಿದ್ದೀವಿ ಸರ್. 6-7 ವರ್ಷದಿಂದ ಲಕ್ಷಾಂತರ ರೂಪಾಯಿ ಮಾಡಿದ್ದೀವಿ ನಾವು. 1 ರೂಪಾಯಿ 2 ರೂಪಾಯಿ ಎಲ್ಲ ಲಕ್ಷಾಂತರ. ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ನರ್ಸಿಂಗ್ ಹೋಮು, ಪ್ರತಿಯೊಂದು ಎಲ್ಲ ಕಡೆ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್. ಎಲ್ಲೂ ವಾಸಿ ಆಗಲಿಲ್ಲ ನಮಗೆ. ಇಲ್ಲಿಗೆ ಬಂದಮೇಲೆ ಈಗ ಕ್ಲಿಯರ್ ಆಗಿ ಎಲ್ಲ ಸೇರ್ಕೊಂಡು ಬರ್ತಾ ಇದೆ. ಬೊಬ್ಬೆ ಥರ ಬಂದು ಗಾಯ ಆಯಿತು. ಅದು ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ. ಅದು ಬೆಳ್ಳೆ ತೆಗಿಬೇಕು ಅಂತ ಹೇಳಿದ್ರು. ಬಂದು ಈಗ ಒಂದು 20 ದಿವಸ ಆಯಿತು. ಅದು ಬೆಳ್ಳೆನೂ ರಿಮೂವ್ ಮಾಡೋದು ಬೇಡ, ಚೆನ್ನಾಗಿದೆ, ವಾಸಿ ಆಗುತ್ತೆ ಅಂದ್ಬಿಟ್ಟು ನಮಗಿಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು 2ನೇ ಸತ ಬಂದಿರೋದು. ಪರವಾಗಿಲ್ಲ, ಚೆನ್ನಾಗಿದೆ. ಇಂಗ್ಲೀಷ್ ಮೆಡಿಸನ್ ತೊಗೊಳ್ತಾ ಇದ್ದೆ. ಸೊ ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ಮೇಲೆ ಅದು 15 ಡೇಸ್ ಒಳಗಡೆ ಎಲ್ಲ ಹೀಲ್ ಆಗೋದು. ಮತ್ತು ಯಥಾ ಪ್ರಕಾರ ಒಂದು 15 ಡೇಸ್ ಆಯಿತು ಅಂದರೆ ಮತ್ತೆ ಹಿಂದೆ ಹೇಗಿತ್ತು ಹಾಗೇ ಇದಾಗ್ಬಿಡ್ತಾಯಿತ್ತು. ಆಮೇಲೆ ಇಲ್ಲಿ ಆಯುರ್ವೇದಿಕ್ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಕಾಲೆಲ್ಲ ಚಳಕ್ ಹೊಡೆಯೋದನ್ನೆಲ್ಲ ಕಡಿಮೆ ಆಗಿದೆ. ಪ್ರತಿ 15 ದಿವಸಕ್ಕೊಂದು ಸತಿ ಬಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 90% ಕ್ಯೂರ್ ಆಗಿದೆ. ಒಂದು 3 ಮಂತ್ಗೆ ಆಲ್ಮೋಸ್ಟ್ ಒಂದು 90% ಕ್ಯೂರ್ ಆಗಿ ಈಗ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಇನ್ನೊಂದು 1 ಮಂತ್ 15 ಡೇಸ್ 1 ಮಂತ್ ಒಳಗಡೆ ನನಗೆ ಫುಲ್ ಕಂಪ್ಲೀಟ್ಲಿ 100% ಕ್ಯೂರ್ ಆಗುತ್ತೆ. ಸರ್, ನಮ್ಮ ಗಿಡಮೂಲಿಕೆಯಲ್ಲಿ ಯಾವುದೇ ಥರ ಗಾಯ ಆಗಿರಲಿ, ಇಲಿ ಕಚ್ಚಿರಲಿ, ಆಮೇಲೆ ಸರ್ಪ್ ಸುತ್ತಾಗಿರಲಿ, ಉಗುರು ಸುತ್ತಾಗಿರಲಿ, ಈ ಕೆಲವೊಬ್ಬರಿಗೆ ಈಗ ಈ ಲಕ್ಕೋ ಏನಾನ ಹೊಡೆದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಸರ್, ಒಂದು 2 ವರ್ಷ 3 ವರ್ಷ ಅಂಥವ್ರಿಗೆ ಇಲ್ಲೆಲ್ಲ ಗಾಯಗಳೆಲ್ಲ ಆಗ್ತವೆ. ಅಂಥದಕ್ಕೂ ಇದು ಅದ್ಭುತವಾಗಿ ಕೆಲಸ ಮಾಡಿದೆ. ಇದೇ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಔಷಧಿ ಕೊಟ್ಟಿದ್ದೀನಿ. ನಮ್ಮ ಚಿತ್ರದುರ್ಗದಲ್ಲಿ ಸುತ್ತಮುತ್ತ ಭಾಳಷ್ಟು ಜನ ನಮ್ಮ ಹತ್ರ ಔಷಧಿ ತೊಗೊಂಡಿದ್ದಾರೆ. ಸೊ ಇವಾಗ ರೋಗ ಬರ್ದೇ ಇರೋರಿಗೆ ರೋಗ ಪ್ರಿವೆಂಟ್ ಮಾಡೋಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆ ಅಂದರೆ ಡಿಟಾಕ್ಸಿಫಿಕೇಶನ್ ಮಾಡುವಂಥದ್ದು. ಸೊ ಇದರಿಂದ ಮುಂಬರುವ ರೋಗಗಳನ್ನ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನೂ ಡಿಸೀಸ್ ಬಂದಿರೋರಿಗೆ ಸೊ ಆಯುರ್ವೇದದ ಮುಖ್ಯ ಉದ್ದೇಶನೇ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತಂದರೆ ಹೆಲ್ದಿಯಾಗಿರೋರನ್ನ ಇನ್ನೂ ಚೆನ್ನಾಗಿ ಹೆಲ್ತ್ ಇಟ್ಕೊಳ್ಳೋದು, ಮತ್ತು ವಿಕಾರ ಪ್ರಶಮನಂ ಅಂತಂದರೆ ಯಾರಿಗೆ ಹುಷಾರಿಲ್ವೋ ಅದನ್ನು ನಾವು ರೋಗಗಳನ್ನ ನಿವಾರಣೆ ಮಾಡೋದೇ ನಮ್ಮ ಆಯುರ್ವೇದ ಮುಖ್ಯ ಉದ್ದೇಶ. ತುಂಬ ಜನರಿಗೆ ನಾವು ಕಂಪ್ಲೀಟಾಗಿ ಶುಗರ್ ಕೂಡ ರಿವರ್ಸ್ ಮಾಡಿದ್ದೀವಿ. ಗ್ಯಾಂಗ್ರೀನ್ ಅಂದರೆ ನಾನ್ ಹೀಲಿಂಗ್ ಅಲ್ಸರ್ಸ್ನ ಕೂಡ ನಾವು ಇಲ್ಲಿ ಟ್ರೀಟ್ ಮಾಡ್ತಿದ್ವಿ. ಈವನ್ ನಿಮ್ಗೆ ಏನಾದರೂ ಮೈಗ್ರೇನ್ ಪೇಷಂಟ್ ಇದ್ದರೆ ಸರ್, ತುಂಬ ಸಿವಿಯರ್ ಪೇನ್ ಇರೋ ಪೇಷಂಟ್ನ ಕರ್ಕೊಂಡು ಬನ್ನಿ, 2 ಸೆಕೆಂಡಲ್ಲಿ ನಾನು ಪೇನ್ ಕಡಿಮೆ ಮಾಡ್ತೀನಿ, ವಿತೌಟ್ ಇಂಜೆಕ್ಷನ್, ವಿತೌಟ್ ಎನಿ ಮೆಡಿಸಿನ್. ಅಗ್ನಿಕರ್ಮ ಅಂತ ಒಂದು ಚಿಕಿತ್ಸೆ ಇದೆ. ಆಯುರ್ಲೋಕ ಹೆಲ್ತ್ ಆ್ಯಂಡ್ ವೆಲ್ತ್ ಸೆಂಟರ್. ಹೌದು ವೀಕ್ಷಕರೇ, ಒಂದು ಕಾಲಘಟ್ಟ ಇತ್ತು, ಒಂದು 20-25 ವರ್ಷದಿಂದ ಪ್ರತಿಯೊಬ್ಬರು ಅಂದರೆ ನಮ್ಮ ಈ ಒಂದು ಹೆಲ್ತ್ ಆ್ಯಂಡ್ ವೆಲ್ತ್ ಸೆಂಟರ್ ಏನಿದೆ, ವಿಶೇಷವಾಗಿ ಇಲ್ಲಿ ಪ್ಯೂರ್ ನಾಟಿ ಔಷಧಿ ಅಂದರೆ ಪ್ಯೂರ್ ನಾಟಿ ಔಷಧಿ ಕೊಡ್ತಾರೆ. ಹಾಗೆಯೇ ಒಂದು 20-25 ವರ್ಷದ ಹಿಂದೆ ಯಾರಿಗೇ ಆಗಲಿ ಪ್ರತಿಯೊಬ್ಬರು ಕೂಡ ಒಂದು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಟಕ್ಕಂತ ಫಸ್ಟ್ ಹೋಗ್ತಿದ್ದಿದೆ ಒಂದು ನಾಟಿ ಔಷಧಿಗೆ. ಸೊ ಈಗ ಹಂಗಲ್ಲ, ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಅಡಿಕ್ಟ್ ಆಗಿರುವಂಥದ್ದು. ಆ ರೋಗಿಗಳು ಅಂದರೆ ತುಂಬ ಬೇರೆ ಬೇರೆ ಒಂದು ಕಾಯಿಲೆಗೆ ಬಂದಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದು ಗುಣಪಡಿಸ್ಕೊಂಡು ಹೋಗಿರುವಂಥದ್ದು ತುಂಬ ಉದಾಹರಣೆಗಳಿದೆ. ಹಾಗೆಯೇ ಒಳಗಡೆ ಯಾವ ರೀತಿ ನಾಟಿ ಔಷಧಿ ಕೊಡ್ತಾರೆ, ಯಾವ ರೀತಿ ಪೇಷಂಟ್ಸ್ಗಳಿದ್ದಾರೆ, ಯಾವ ರೀತಿ ರೋಗಿಗಳಿದ್ದಾರೆ ಅಂತೇಳಿ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ಈಗ ಒಂದು 15 ಡೇಸ್ ಬ್ಯಾಕ್ ಬಂದಿದ್ದೆ. ಸೊ ಬಂದುಬಿಟ್ಟು ಬರೋ ಮುಂಚೆ ನನ್ನ ಅಳಿಯ ಅವ್ರು ಹೇಳಿದ್ರು, ಈ ಥರ ಗಿಡಮೂಲಿಕೆ ಔಷಧಿಯಿಂದ ಬೇಗ ಕ್ಯೂರ್ ಆಗುತ್ತಮ್ಮ, ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಬಂದರು. ಸೊ ಬಂದಮೇಲೆ ನನ್ನ ಫಸ್ಟ್ ಕಾಲು ಹೀಗಿತ್ತು. ಆಮೇಲೆ ಅವರು ಒಂದು ಸತಿ ಬ್ಯಾಂಡೇಜ್ ಮಾಡಿ ಕಳಿಸಿದ್ರು. ಸೊ ನಾನು ಅದು ಫುಲ್ಲು ನನ್ನಲ್ಲಿ ಏನಿತ್ತು ಸ್ಕಿನ್ ಎಲ್ಲ ಹೋಗಿ ಹೊಸ ಸ್ಕಿನ್ ಬರ್ತಾಯಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಎಲ್ಲರಿಗಿನ ಮಂಜುನಾಥ್ ಆರಾಧ್ಯ ಮತ್ತು ತುಂಬ ಚೆನ್ನಾಗಿ ಸ್ಪೆಷಲಾಗಿ ಎಲ್ಲ ಪೇಷಂಟ್ ಹತ್ರ ಮಾತಾಡ್ತಾರೆ. ಆ ಒಂದು ಯಾವಾಗ ಅವರು ಹೇಗೆ ಮಾತಾಡ್ತಾರೋ ಅದರಿಂದ ನಮ್ಮ ರೋಗಗಳು ಜಾಸ್ತಿ ಇದ್ದಷ್ಟು ಸ್ವಲ್ಪ ಅವರು ಒಂದು ಆಸೆಯಿಂದ ಏನಾಗುತ್ತೆ, ನಮಗೆ ವಾಸಿಯಾಗುತ್ತೆ ಅನ್ನೋ ಒಂದು ಧೈರ್ಯ ಬರುತ್ತೆ. ಸೊ ಅವ್ರದ್ದೇ ನಗುಮುಖ ಮಂಜುನಾಥ್ ಆರಾಧ್ಯನೇ ನಮಗೆ ಒಂಥರ ಇದು ಏನು ಹೇಳಿ ಬೆಂಬಲ. ಆ ಬೆಂಬಲ ಅವರು ಕೊಟ್ಟಷ್ಟು ನಮ್ಮ ಕಾಯಿಲೆ ಎಲ್ಲ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇಷ್ಟು ಕಡಿಮೆ ಆಗಿದೆ, ಇನ್ನೂ ತೊಂದರೆ ಕೊಡ್ತಾಯಿದ್ದೀವಿ ಮಂಜುನಾಥ್ ಆರಾಧ್ಯಗೆ. ಸರ್ ಹೇಳಿ ಸರ್ ಕಾಲು ಹೆಂಗೆ ಅಂದೆ, ಆಗುತ್ತಮ್ಮ, ಏನು ಇದು ಮಾಡಬೇಡಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಅಮ್ಮ ಏನಾಗಿತ್ತು ಅಂದರೆ ಏನು ತೊಂದರೆ ಆಗಿತ್ತು, ಬಟ್ ಎಲ್ಲೆಲ್ಲಿ ಇದನ್ನೆಲ್ಲ ಚೆಕಪ್? ಅಲ್ಲ, ನಾನು ಫಸ್ಟು ಇಂಗ್ಲೀಷ್ ಮೆಡಿಸನ್ ತೊಗೊಳ್ತಾ ಇದ್ದೆ. ಸೊ ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ಮೇಲೆ ಅದು 15 ಡೇಸ್ ಒಳಗಡೆ ಎಲ್ಲ ಹೀಲ್ ಆಗೋದು. ಮತ್ತು ಯಥಾ ಪ್ರಕಾರ ಒಂದು 15 ಡೇಸ್ ಆಯಿತು ಅಂದರೆ ಮತ್ತೆ
ಹಿಂದೆ ಹೇಗಿತ್ತು ಹಾಗೇನೆ ಇದಾಗ್ಬಿಡ್ತಾ ಇತ್ತು. ಆಮೇಲೆ ಇಲ್ಲಿ ಆಯುರ್ವೇದಿಕ್ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಕಾಲೆಲ್ಲ ಚಳಕು ಹೊಡೆಯೋದನ್ನೆಲ್ಲ ಕಡಿಮೆ ಆಗಿದೆ. ಮತ್ತು ಅವರಂದರು ಔಷಧಿ ಕೊಡ್ತಾ ಇದ್ದಾರೆ ಆಯುರ್ವೇದಿಕ್ದು, ಪರವಾಗಿಲ್ಲ. ಏನು ಮುಖ್ಯವಾಗಿ ಏನಾಗಿದೆ ನಿಮ್ಗೆ? ಯಾಕಂದ್ರೆ ಕಾಲು ಏನಕ್ಕೆ ಅದು ಊದ್ಕೊಂಡಿರೋದು ಅಂತ ಇದು ನನಗನ್ಸುತ್ತೆ, ನಾನು ಹೊರಗಡೆ ಕೂತಾಗ ಯಾವುದೋ ಒಂದು ಹುಳ ಏನೋ ಕಚ್ಚದಂಗೆ ಆಯಿತು ನನಗೆ. ಬಟ್ ನಾವು ಅವಾಗ ಕೇರ್ ತೊಗೊಂಡಿಲ್ಲ, ಅಯ್ಯೋ ಹೋಗುತ್ತೆ ಬಿಡಿ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಬರ್ತಾ ಬರ್ತಾ ಇದು ಒಂದು 3-4 ಇಯರ್ಸಿಂದ ಜಾಸ್ತಿ ಆಗೋಯ್ತು. ಆಮೇಲೆ ನಮ್ಮ ಅಳಿಯ ಅಂದರೆ ಇಲ್ಲಮ್ಮ ಬೇಡ, ಹುಣ್ಣಿದ್ರು ಹಳೇ ಹುಣ್ಣಿದ್ರು ವಾಸಿ ಮಾಡ್ತಾರೆ ಬನ್ನಿ ಅಂಥೇಳಿ ಕರ್ಕೊಂಡು ಬಂದರು. ಬಂದಮೇಲೆ ಒಂದು ಸ್ವಲ್ಪ ತುಂಬಾ ಪರವಾಗಿಲ್ಲ. ಉಡುಪಿ ಅಲ್ಲಿಂದ ಬಂದ್ರಾ? ಏನಾಗಿತ್ತು ಸರ್? ವೆರಿಕೋಸ್ ಆಗಿತ್ತಾ? ಎಷ್ಟು ದಿನ ಆಯಿತು ನಮ್ಮ ಹತ್ರ ಬಂದು? ಒಂದು ತಿಂಗಳು. ಹೆಂಗಿದೆ ಇವಾಗ? ಮೊದಲು ಇದೆಲ್ಲ ಕರಗಾಗಿತ್ತಾ? ನೋಡಿ ಸರ್, ವೆರಿಕೋಸ್ ಪ್ರಾಬ್ಲಮ್ ಇರೋರಿಗೆ ನಮ್ಮ ಔಷಧಿ ಉಪಯೋಗ ಮಾಡಿಕೊಂಡ್ರೆ, ನಾವು ಹೇಳ್ದಂಗೆ ಕೇಳಿದ್ರೆ ನೋಡಿ ನೀಟಾಗಿ ಈ ಥರ ಮೊದಲಿನ ಕಾಲ ಹೆಂಗಿರುತ್ತೋ ಆ ಥರ ಬರ್ತಾಯಿದೆ. ಸಾಕ್ಷಿ ಇವರೇ. ಬರೀ 1 ತಿಂಗಳಿಗೆ? 6 ವರ್ಷ ಆಗಿತ್ತಾ? ಬರೀ 1 ತಿಂಗಳಿಗೆ ಇಷ್ಟು ಮಾತ್ರ ಕಡಿಮೆ ಇದೆ. ಮತ್ತು ಸಣ್ಣ ಗಾಯಗಳು ಆಗಿದ್ವು ಇವರಿಗೆ, ಗಾಯನೂ ವಾಸಿ ಆಗಿರಲಿಲ್ಲ. ಅಂಥದ್ದು ಇವಾಗ ಪೂರ್ತಿ ಕ್ಲಿಯರ್ ಆಗಿದೆ. ಓಕೆ ಓಕೆ. ಏನು ನೋಡೋ ಮೇಲೆ ಆಗ್ತಿದೆಯಾ? ವಾಸಿ ಆಗ್ತಿದೆಯಾ? ನೀವೇ ನೋಡ್ಕೋಬೇಕಲ್ಲ, ಅದಕ್ಕೆ. ಹೆಂಗಿದೆ ಈಗ? ಕಮ್ಮಿ ಆಗಿದೆಯಾ? ಸಮಾಧಾನ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲಿಂದ ಸರ್ ಬಂದಿರೋದು? ನೆಲಮಂಗಲ. ಮೊದಲು ಈ ಥರ ಇತ್ತಾ ಸರ್? ಈಗ ಇದೆ. ಇವಾಗ ಆಲ್ಮೋಸ್ಟ್ ಸಂಪೂರ್ಣ ಗುಣ ಆಗಿದೆ. ನಮ್ಮ ಹತ್ರ ಬಂದು ಆಯಿತು ಮಾರ್ಚಲ್ಲಿ. ಮೊದಲು ನಿಮ್ಮದು ಫಸ್ಟ್ನೇ ಬಂದಿದ್ದು ಊಟ ಇದು ಸರ್. ಹಾಂ, ಮಾರ್ಚಲ್ಲಿ ಹೀಗಿತ್ತು, ಆಗಸ್ಟಲ್ಲಿ ಈಗ ಹೊಸ ಆಗಿದೆ. ಈಗಾಗಿದೆ. ಇನ್ನೊಂದು ಸ್ವಲ್ಪ ಹಿಂದ್ಗಡೆ ಇದೆ. ಇವಾಗ ಹೊಸದಾಗಿ ಆಗಿರೋದು ಇದು? ಇಲ್ಲ, ಮೊದಲಿತ್ತಿದ್ದು ಇನ್ನಷ್ಟಿದೆ ಸರ್. ಓಕೆ, ಪೂರ್ತಿ ಇಲ್ಲ, ಮುಂದಿಂದೆಲ್ಲ ಪೂರ್ತಿ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ. ಓಕೆ, ಸೂಪರ್. 5 ವರ್ಷದಿಂದ ಗಾಯ ಇತ್ತು, ಅದು ಹೊರಗಡೆ ತೋರಿಸ್ತಾ ಇದ್ದೆ, ವಾಸಿ ಆಗೋದು ತಿರ್ಗಾ ಹಂಗೆ ಆಗ್ಬಿಡೋದು. ಯಾರೋ ಒಬ್ರು ಹೇಳಿದ್ರು ಈ ಥರ ಮಂಜುನಾಥ ರದ್ಯ ಅಂತ ಇದ್ದಾರೆ, ಅಲ್ಲಿ ಹೋಗಿ ಅಂತ. 1 ತಿಂಗಳಿಂದ ಬರ್ತಾ ಇದ್ದೀನಿ, ಮುಂಚೆಗಿಂತ ಪರವಾಗಿಲ್ಲ. ಸರ್, ಏನಾಗಿದೆ ಪರ್ಟಿಕ್ಯುಲರ್ ನಿಮ್ಮ ಕಾಲಿಗೆ? ಏನು ಇತ್ತು? ಯಾಕೆ ಕಾಲು ಊದ್ಕೊಂಡಿರೋದು ನಿಮಗೆ? ಅದು ಯಾರು ಏನು ಕರೆಕ್ಟ್ ಹೇಳೋದೇ ಇಲ್ಲ ಸರ್. ಓಕೆ. ವೆರಿಕೋಸ್ ಅಂತಾರೆ, ಈಗ ವೆಯ್ಟ್ ಇದ್ದೀರಾ ಅದಕ್ಕೆ ವಾಸಿ ಆಗಲ್ಲ ಜಲ್ದಿ ಅಂತಾರೆ, ಶುಗರ್ ಅಂತಾರೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ನಾಟಿ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದು ಪರವಾಗಿಲ್ಲ. ಎಷ್ಟು ದಿನದಿಂದ ಅಥವಾ ತಿಂಗಳಿಂದ ಇಲ್ಲಿ ಬರ್ತಿದ್ರಿ? 1 ತಿಂಗಳಿಂದ ಬರ್ತಾರೆ. 1 ತಿಂಗಳಿಂದ ಬರ್ತಿದ್ದೀರಿ ಅಂದರೆ ಇದ್ರ ಮುಂಚೆ ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಅಲ್ಲಿ ಎಲ್ಲ ಕಡೆ ಹೋಗಿದ್ದೀನಿ. ಓಕೆ. ಅಲ್ಲಿ ಯಾವ ಥರ ಅಂದರೆ ಏನು ಹೇಳಿದ್ರು, ಏನು ಮಾಡಿದ್ರು ಅಲ್ಲಿ ಅಂತ? ಅಲ್ಲಿ ಬರೀ ಜಾಸ್ತಿ ದುಡ್ಡಿಂದೇ ಎಲ್ಲ. ಈ ಏನಾಗಿತ್ತು ಅಂತ ಹೇಳಿದ್ರು ಆಕ್ಚುಲಿ ಅಲ್ಲಿ ಹಾಸ್ಪಿಟಲ್ಗಳಲ್ಲಿ ನಿಮಗೆ? ಇನ್ಫೆಕ್ಷನ್ ಆಗಿದೆ ಅಂತಾರೆ ಅಷ್ಟೇ. ಕರೆಕ್ಟ್ MRI ಎಲ್ಲನೂ ಮಾಡಿಸಿದ್ದೀನಿ. ಈ ಥರ ಇಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಮಾಡಿಸಿದ್ದೀನಿ. ಲಾಸ್ಟಲ್ಲಿ ಸರ್ ಹತ್ರ ಬಂದಮೇಲೆ ಅವರು ಒಂದು ಮುಖ ಲಕ್ಷಣಕ್ಕೇ ನಮಗೆ ಖುಷಿ ಆಗುತ್ತೆ. ಏನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ನಿಮಗೆ ಇವಾಗ? ಯಾವ ರೀತಿ ಆಗಿದೆ ಅಂದರೆ ಮೇಲಾಗಿದೆಯಾ, ಹೇಗೆ? ಪರವಾಗಿಲ್ವ? ಮುಂಚೆಗಿಂತ 50% ಪರವಾಗಿಲ್ಲ. ಅಂದರೆ ಏನು ನಡೆದ್ರೆ ಅಂದರೆ ಓಡಾಡಿದ್ರೆ ನಿಮ್ಗೆ ಕಾಲು ತುಂಬ ನೋವುತ್ತಾ? ಓಡಾಡಿದ್ರೆ ನೋವಲ್ಲ, ನಿಂತಿದ್ರೆ ಊತ ಬಂದ್ಬಿಡುತ್ತೆ. ವೆಯ್ಟ್ ಇದ್ದೀನಿ ಅಂತ ಅವ್ರು ಹೇಳೋ ಪ್ರಕಾರ ಮಾಡಿದ್ರೆ. ಸೊ ಅವ್ರು ಹೇಳೋ ಪ್ರಕಾರ ನೀವೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಈಗ ಅಂತ ನಿಮ್ಗೆ? ಈಗ 50% ನನಗೆ ಗೊತ್ತಾಗಿದೆ. ಏನಾಗಿತ್ತು ಸರ್ ನಿಮ್ಗೆ? ಏನು ಸಮಸ್ಯೆ? ಒಂದು ಇದು ವೆರಿಕೋಸ್ ಅಂತ ಹೇಳ್ಬಿಟ್ಟು ತುಂಬ ಕಡೆ ತೋರಿಸ್ತಿದ್ದೀವಿ, ತುಂಬ ಹಾಸ್ಪಿಟಲ್ ತೋರಿಸ್ತಿದ್ದೀವಿ, ಎಲ್ಲೂ ಏನೂ ಆಗಲಿಲ್ಲ. ಬಂದು ಇಲ್ಲಿ 4 ತಿಂಗಳಾಯಿತು. 4 ತಿಂಗಳಿಗೆ ಅದರ ಪೊಸಿಷನ್ನೇ ಪೂರ್ತಿ ಕ್ಲಿಯರ್ ಆಗಿದೆ, ಕಾಲು ಭಾಗನೇ ಕ್ಲಿಯರ್ ಆಗಿಬಿಟ್ಟಿದೆ. ಓಕೆ. ಅದು ಅಂದರೆ ಹೇಳ್ದಂಗೆ ಪತ್ತೆ ಅದು ಇದೆಲ್ಲ ಚೆನ್ನಾಗಿರಬೇಕು. ಡಾಕ್ಟ್ರ್ ಹೆಂಗೆ ಹೇಳಿದ್ರೆ ಹಂಗಿದ್ರೆ ಬೇಗ ಮೇಲಾಗುತ್ತೆ. ಇದನ್ನು ತಿಂತೀನಿ ಅಂದರೆ ಯಾವ ಕಾರಣಕ್ಕೂ ಮೇಲಾಗೋದು. ಸೊ ಯಾವ ಥರ ಪತ್ತೆ ಹೇಳಿದ್ದಾರೆ ನಿಮಗೆ? ನಮಗೆ ಈ ಮಾಂಸ, ಮೇಕೆ ಮಾಂಸ, ಮೊಟ್ಟೆ, ನಾಟಿ ಮೊಟ್ಟೆ, ಆಮೇಲೆ ಒಣಗಿದ ಕೊಬ್ಬರಿ ಮಾತ್ರ, ಹಸೆ ಕೊಬ್ಬರಿ ತಿನ್ನಂಗಿಲ್ಲ, ಮೀನು ಪಾನು ಅವೆಲ್ಲ ಏನೂ ತಿನ್ನಂಗಿಲ್ಲ, ಕುಂಬಳಕಾಯಿ ಅವೆಲ್ಲ ಹೇಳ್ದಂಗೆ ಇದ್ಬಿಟ್ಟ ಅಂದರೆ 6 ತಿಂಗಳಿಗಾಗೋದು 3 ತಿಂಗಳಿಗಾಗುತ್ತೆ, ಕಮ್ಮಿ ಮೇಲಾಗ್ಬಿಟ್ಟು.
ಅಂದರೆ ಮುಂಚಿತ ಅಂದರೆ ಹಾಸ್ಪಿಟಲಲ್ಲಿ ಅಂದರೆ ಯಾವ ಥರ ಟ್ರೀಟ್ಮೆಂಟ್? ಸರ್ ನಾವು ಹಾಸ್ಪಿಟಲ್ ಹೋದಾಗ ಅವರು ಚರ್ಮನೇ ಸೇರಲ್ಲ ಅಂತ ಅಂದರು. ಓಕೆ. ನಾವು ಈ ಥರ ನಮ್ಮ ಡಾಕ್ಟ್ರು ಎಲ್ಲ ಯಾರೋ ನಮ್ಮ ಫ್ರೆಂಡು ಫೋಟೋ ಹಾಕಿದ್ರು. ಆವಾಗ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ, ಅಲ್ಲಿಂದನೇ ಕಾಂಟ್ಯಾಕ್ಟ್ ಮಾಡಿದ್ವಿ ಡಾಕ್ಟ್ರನ್ನ. ಬನ್ನಿ ಸರ್ ಈ ಥರ ಭಾನುವಾರ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆವಾಗ ನಾವು ಇಲ್ಲಿ ಓಡೋಡಿ ಬಂದ್ವಿ. ಓಡೋಡಿ ಬಂದು ತೊಗೊಂಡು ಔಷಧಿಯನ್ನು ಏನು ಭಯ ಬೀಳಿದೆ, ಚೆನ್ನಾಗಿ ಕೊಡ್ರಿ ಅಂತ ಹೇಳ್ಬಿಟ್ಟು ತೊಗೊಂಡು ಹಚ್ಚಿದ್ವಿ ಚೆನ್ನಾಗಿ. ಅವ್ರು ಹೇಳ್ದಂಗೆ ಬಿಸಿನೀರಲ್ಲೆಲ್ಲ ಕ್ಲೀನಾಗಿ ಹಚ್ಚಿ ಕ್ಲೀನಾಗಿ ಇದು ಮಾಡಿ ಕ್ಲೀನಾಗಿ ಇದು ಮಾಡಬೇಕು. ಹಚ್ಚಿ ಕ್ಲೀನಾಗಿ ಬ್ಯಾಂಡೇಜ್ ಮಾಡಿದ್ರೆ 6 ತಿಂಗಳಿಗೆ ಬರೋದು, 3 ತಿಂಗಳು ಕ್ಲಿಯರ್ ಆಗೋದು. ಓಕೆ. ಅರ್ಧ ಮುಕ್ಕಾಲು ಭಾಗ ನಾನು ನೋಡಿ ಒಂದು ಸೈಡ್ ಫುಲ್ಲು ನೋಡಿ ಈ ಕಡೆ ಪೂರ್ತಿ ಒಂದು 3 ತಿಂಗಳಾಯಿತು. 3 ತಿಂಗಳು ಇಷ್ಟು ಕ್ಲಿಯರ್ ಆಗಿದೆ. ಆಮೇಲೆ ಇಷ್ಟೊಂದು ಕ್ಲಿಯರ್ ಆಗಿದೆ. ಆಮೇಲೆ ಬೆಳ್ಳಿಗಳ ಮೇಲೆಲ್ಲ ಆಗಿತ್ತು, ಇಲ್ಲೆಲ್ಲ ಕ್ಲಿಯರ್ ಆಗಿದೆ. ಆಮೇಲೆ ನೋಡಿರಿ ಈ ಇದು ಫುಲ್ ಕ್ಲಿಯರೇ ಆಗುತ್ತೆ. ಟ್ರೀಟ್ಮೆಂಟ್ಗಳು ಕೊಟ್ಟರು, ಎಲ್ಲ ಥರ ಮೆಡಿಷನ್ಗಳೆಲ್ಲ ಕೊಟ್ಟರು, ಯಾವುದು ವಾಸಿ ಆಗಿನ ಜಾಸ್ತಿನೇ ಆಗ್ಬಿಟ್ಟಿತ್ತು ಸರ್. ಇಲ್ಲಿ ನಾವು ಯಾವುದೋ ನಮ್ಮ ತಮ್ಮ ಒಂದು ಇದ್ರಲ್ಲಿ ನೋಡಿ ಹಾಕಿದ್ರೆ ಅದಕ್ಕೆ ನಾವು ಬಂದ್ವಿ. ಇಲ್ಲಿ ಬಂದಮೇಲೆ ಈಗ 50% ಫುಲ್ ಕ್ಲಿಯರ್ ಆಗಿದೆ ಸರ್. ಅವ್ರಿಗೆ ಗಾಯ, ಒಳಗಡೆ ಊತ ಎಲ್ಲ ಕ್ಲಿಯರ್ ಆಗಿದೆ ಸರ್. ತುಂಬಾನೇ ಕ್ಲಿಯರ್ ಆಗಿದೆ. ಹಾಸ್ಪಿಟಲ್ಗೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ? ಲಕ್ಷಾಂತರ ರೂಪಾಯಿ ಮಾಡಿದೀವಿ ಸರ್. 6-7 ವರ್ಷದಿಂದ ಲಕ್ಷಾಂತರ ರೂಪಾಯಿ ಮಾಡಿದ್ದೀವಿ ನಾವು. 1 ರೂಪಾಯಿ 2 ರೂಪಾಯಿ ಎಲ್ಲ ಲಕ್ಷಾಂತರ. ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ನರ್ಸಿಂಗ್ ಹೋಮು, ಪ್ರತಿಯೊಂದು ಎಲ್ಲ ಕಡೆ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್. ಎಲ್ಲೂ ವಾಸಿ ಆಗಲಿಲ್ಲ ನಮಗೆ. ವಾಸಿ ಆಗೋದು ಸುಮ್ಮನೆ ಹಂಗೆ ಓಪನ್ ಆಗೋದು, ಮತ್ತೆ ಜಾಸ್ತಿ ಆಗೋದು, ಅದೇ ಆಗ್ತಾನೆ ಇತ್ತು. ಇಲ್ಲಿಗೆ ಬಂದಮೇಲೆ ಈಗ ಕ್ಲಿಯರ್ ಆಗಿ ಎಲ್ಲ ಸೇರ್ಕೊಂಡು ಬರ್ತಾ ಇದೆ. ನಮ್ಮ ಮನೆಯವರು ಸುಮಾರು 21 ವರ್ಷದಿಂದ ಶುಗರ್ ಇದೆ. ಹಂಗಾಗಿ ಒಂದು ಸ್ವಲ್ಪ ಗಾಯ ಆದ್ರೂ ಬೆಳ್ಳು ಒಂದು ತೆಗೆದುಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಹೆಬ್ಬೆಳ್ಳು ಸುಮ್ಮನೆ ಬೊಬ್ಬೆ ಥರ ಬಂದು ಗಾಯ ಆಯಿತು. ಅದು ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ, ಅದು ಬೆಳ್ಳೆ ತೆಗಿಬೇಕು ಅಂತ ಹೇಳಿದ್ರು. ಹಂಗಾಗಿ ನನಗೆ ತುಂಬ 2 ಹೆಣ್ಮಕ್ಳವೆ, ಈಗಲೇ ಬೆಳ್ಳು ತೆಗೆಸ್ಬಿಟ್ರೆ ನನಗೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. 2 ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಅಂತ ನನಗೆ ಇದಾದಾಗ ESI ಆಸ್ಪತ್ರೆಗೆ ಹೋದ್ವಿ. ನಂದು ಕೆಲಸದ್ದು ಇದಿತ್ತು. ಅಲ್ಲೊಬ್ರು ಆಂಟಿ ಬಂದು ಹೇಳಿದ್ರು, ಅಮ್ಮ ಈ ಥರ ಇದೆ, ನಾಗಮ್ಮ ಅಂತ. ಅವ್ರ ಹಸ್ಬೆಂಡ್ಗೆ 3 ಬೆಳ್ಳು ರಿಮೂವ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಇದೇನು ಈ ಸೈಡು ಗಾಯ ಆಗಿ ಅದು ತೆಗಿಬೇಕು ಅಂತ ಹೇಳಿದ್ರಂತೆ. ಅವ್ರಿಗೆ ಫೋನಲ್ಲಿ ನೋಡಬೇಕಾದ್ರೆ ಇದು ಆಯುರ್ವೇದಿಕ್ ನೋಡಿ ಆಯಪ್ಪ ಬಂದು ಅದೆಲ್ಲ ವಾಸಿ ಆಗ್ತಾಯಿತ್ತಲ್ಲ, ಅದನ್ನು ನಮ್ಮ ಮನೆಯವ್ರಿಗೆ ಕರೆದ್ಬಿಟ್ಟು ಬೇಡಪ್ಪ ಇಲ್ಲಿ ನೀವು ಅಲ್ಲಿಗೆ ಹೋಗಿ ಅಂತ ನನಗೆ ಅಡ್ರೆಸ್ ಕೊಟ್ರು ನಮಗೆ. ಅದಾದಮೇಲೆ ಇಲ್ಲಿಗೆ ಬಂದು ಈಗ ಒಂದು 20 ದಿವಸ ಆಯಿತು. ಅದು ಬೆಳ್ಳೇನು ರಿಮೂವ್ ಮಾಡೋದು ಬೇಡ, ಚೆನ್ನಾಗಿದೆ, ವಾಸಿ ಆಗುತ್ತೆ ಅಂದ್ಬಿಟ್ಟು ನಮಗಿಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಇದು 2ನೇ ಸತ ಬಂದಿರೋದು. ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲರೂ ಬಂದು ಇಲ್ಲಿ ಕಾಲಂತೂ ತೆಗೆಸೋಕೆ ಹೋಗಬೇಡಿ, ದಯವಿಟ್ಟು ಇಲ್ಲಿ ಬಂದು ಅವ್ರನ್ನ ಗಾಯ ವಾಸಿ ಮಾಡಿಕೊಂಡು ಇದು ಮಾಡಿ ಅಂತ ನನಗೆ. ಓಕೆ. ಆಮೇಲೆ ಹೆಂಗಾಗಿದೆ ಅಂದರೆ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ಗೆ ತುಂಬ ಜನ ಅಡಿಕ್ಟ್ ಆಗಿದ್ದಾರೆ. ಇಂಗ್ಲೀಷ್ ಮೆಡಿಸಿನ್ ಆಸ್ಪತ್ರೆಗೆ ಹೋದ್ರೆ ಏನಿಲ್ಲ, ಒಂದು ಸ್ವಲ್ಪ ಗಾಯ ನೋಡಿದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆನೆ ಬೆಳ್ಳೆ ತೆಗಿಬೇಕು ಅಂತಾರೆ. ಆ ಟೈಮಲ್ಲಿ ದುಡ್ಡು ಇರೋರ್ಗೇನೋ ಪರವಾಗಿಲ್ಲ, ನಮ್ಮಂಥ ಬಡವ್ರುಗಳಿಗೆ ಶಾಕ್ ಬರುತ್ತೆ ಅಂದರೆ ಅಷ್ಟಿಷ್ಟಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಬಂದು ಈ ಆಯುರ್ವೇದಿಕ್ ಲೋಕದಲ್ಲಿ ಬಂದು ತೋರಿಸ್ಕೊಳ್ಳಿ. ಬೆಳ್ಳು ಕಾಲಂತೂ ತೆಗ್ಸೋಕೆ ಹೋಗಬೇಡಿ ಅಂತ ಹೇಳ್ತಾ. ಪರವಾಗಿಲ್ಲ ಸರ್, ಇವಾಗ ಚೆನ್ನಾಗಿ ಇದಾಗ್ತಿದೆ ಅಂತ ಇನ್ನೊಂದು ಸತಿ 2 ಸತಿ ಬರೋಕ್ಕೆ ಹೇಳಿದ್ದಾರೆ. ಬಂದು ಸೊ ನಿಮಗೆ ಅಂದರೆ ಹಾಸ್ಪಿಟಲ್ಗೆ ಹೋದಾಗ ಬೆಳ್ಳು ತೆಗಿಬೇಕಂದಾಗ ಸಹಜವಾಗಿ ಎಂಥವ್ರಿಗೂ ಭಯ ಆಗೇ ಆಗುತ್ತೆ. ನಿಮಗೆ ಅವರು ಡಾಕ್ಟರ್ಸ್ ಆ ಥರ ಹೇಳಿದಾಗ ನಿಮ್ಮ ಫ್ಯಾಮಿಲಿ ಎಲ್ಲ ಒಂದು ಕ್ಷಣ ನೆನಪು ಬಂದೇ? ಹೌದು ಸರ್, ಫ್ಯಾಮಿಲಿ ಎಲ್ಲ ಬಂದು ಇದಾಗಿತ್ತು. ನಾವೇ ಕಾಲು ತೆಗೆದುಬಿಟ್ರೆ ನಾವು ಏನು ಮಾಡೋದು, ಹೆಂಗೆ ಓಡಾಡೋದು, ಹೊಟ್ಟೋದು, ಕೆಲಸಗಳು ಹೆಂಗೆ ಮಾಡೋದು ಅಂತ ಎಲ್ಲ ಇದಾಗುತ್ತೆ ಸರ್. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಬಗ್ಗೆ? ಮೆಡಿಸಿನ್ ಚೆನ್ನಾಗಿದೆ ಸರ್, ಚೆನ್ನಾಗಿ ಇದು ಮಾಡ್ತಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಚೆನ್ನಾಗಿದ್ದಾರೆ ಸರ್. ನಮಗೆ ನಾಗಮ್ಮರು ಒಂದು ಹೆಲ್ಪ್ ಮಾಡಿದ್ರು, ಕಳಿಸಿದ್ರು ದೇವರಾಗಿ. ಅಲ್ಲಿ ಸಿಕ್ಕಿ ESI ಹಾಸ್ಪಿಟ್ಲಲ್ಲಿ ನಮ್ಗೆ ಸಿಕ್ಕಿ ಈ ಥರ ಹೇಳಿ ನಂಗೆ ಕಳಿಸಿದ್ರು ಸರ್. ಅಂದರೆ ಪ್ರತಿಯೊಬ್ಬರು ಈ ಥರದ್ದೊಂದು ಎದುರಿಸ್ತಿರ್ತಾರೆ. ಒಂದು ಅಂದರೆ ಶುಗರ್ ಆಗಲಿ, ಬೇರೆ ಬೇರೆ ಏನಾದರೂ ಒಂದು ಗಾಯ ಆಗಿ ಏನಾದರೂ ಒಂದು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಉದಾಹರಣೆಗೆ ನೀವೇ ಇಲ್ಲಿ ಅಂದರೆ ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಂಡು ಕ್ಯೂರ್ ಆಗಿದ್ದೀರಿ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ ನೋಡುವಂಥ ವೀಕ್ಷಕರಿಗೆ? ಸರ್ ನಾನು ಹೇಳೋದು, ಬನ್ನಿ ಇಲ್ಲಿ ಬನ್ನಿ, ಆಯುರ್ವೇದಿಕ್ ತೊಗೊಳ್ಳಿ. ಅಂದರೆ ಮೆಡಿಷನ್ನು ಇಂಗ್ಲೀಷ್ ಮೀಡಿಯಮ್ಮು ತಗೊಳ್ಳಿ, ಅಂದ್ರೂ ಇಲ್ಲಿ ಬಂದು ಚೆನ್ನಾಗಿ ನಿಧಾನಕ್ಕೆ ಆದ್ರೂ ಕ್ಯೂರ್ ಆಗುತ್ತೆ, ಕ್ಲೀನಾಗಿ ನೀಟಾಗಿ ಆಗುತ್ತೆ. ಏನೇ ಒಂದು ಇದಾಗಿದ್ರೂ ಕೊಳ್ತಾಗಿರಲಿ, ಒಂದು ಕಾಲು ಇದೇ ಆಗಿರಲಿ, ಅದನ್ನು ನೀಟಾಗಿ ಇದು ಮಾಡಿಕೊಡ್ತಾರೆ. ಬನ್ನಿ ನೀವು.
ನಮಸ್ತೆ ಸರ್. ಮೇಡಮ್, ಇತ್ತೀಚೆಗೆ ಹೇಗಾಗಿದೆ ಅಂದರೆ, ಈ ಒಂದು ಕಾಲಘಟ್ಟ ಹೇಗಿದೆ ಅಂದರೆ, ಏನೇ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆದರೂ ಕೂಡ ಟಕ್ಕಂತ ಜನಗಳು ಹೋಗೋದೇ ಒಂದು ಇಂಗ್ಲೀಷ್ ಮೆಡಿಸಿನ್ಸ್ಗೆ. ತುಂಬ ಜನ ಡಾಕ್ಟರ್ಸ್ ಕೂಡ ಅದಕ್ಕೆ ರೆಫರ್ ಮಾಡುವಂಥದ್ದು. ಈ ಒಂದು ಕಾಲಘಟ್ಟದಲ್ಲಿ ನೀವು ಒಂದು ಆಯುರ್ ಲೋಕನ್ನ ಒಂದು ಕ್ಲಿನಿಕ್, ಈ ಸೆಂಟರು ತುಂಬ ಜನಗಳಿಗೆ ಉಪಯುಕ್ತವಾಗಂಥದ್ದು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಜನಗಳು ಇಲ್ಲಿ ಬಂದು ಯಾವ ರೀತಿ ಅದನ್ನು ತೊಗೊಂಡು ಹೋಗಲಿಕ್ಕೆ ಸಜೆಸ್ಟ್ ಮಾಡ್ತೀರಿ ಮೇಡಮ್? ಓಕೆ, ನಮ್ಮ ಆಯುರ್ವೇದ ಹಾಸ್ಪಿಟ್ಲಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಮೇಯ್ನ್ ಆಗಿ. ಸೊ ಇವಾಗ ರೋಗ ಬರದೇ ಇರೋರಿಗೆ ರೋಗ ಪ್ರಿವೆಂಟ್ ಮಾಡೋಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆ ಅಂದರೆ ಡಿಟಾಕ್ಸಿಫಿಕೇಷನ್ ಮಾಡುವಂಥದ್ದು. ಸೊ ಇದರಿಂದ ಮುಂಬರುವ ರೋಗಗಳನ್ನ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನೂ ಡಿಸೀಸ್ ಬಂದಿರೋರಿಗೆ. ಸೊ ಆಯುರ್ವೇದದ ಮುಖ್ಯ ಉದ್ದೇಶನೇ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತಂದರೆ ಹೆಲ್ದಿಯಾಗಿರೋರನ್ನ ಇನ್ನೂ ಚೆನ್ನಾಗಿ ಹೆಲ್ತ್ ಇಟ್ಕೊಳ್ಳೋದು, ಮತ್ತು ವಿಕಾರ ಪ್ರಶಮನಂ ಅಂತಂದರೆ ಯಾರಿಗೆ ಹುಷಾರಿಲ್ವೋ ಅದನ್ನು ನಾವು ರೋಗಗಳನ್ನ ನಿವಾರಣೆ ಮಾಡೋದೇ ನಮ್ಮ ಆಯುರ್ವೇದ ಮುಖ್ಯ ಉದ್ದೇಶ. ಸೊ ಇಲ್ಲಿ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಅಂದರೆ ಎಲ್ಲ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವ್ರಿಗೆ ಫುಲ್ ಬಾಡಿ ಅಭ್ಯಂಗ ಇರುತ್ತೆ, ಜಾನುಬಸ್ತಿ ಅಂತ ಮಾಡ್ತೀವಿ, ಈ ಬ್ಯಾಕ್ ಪೇನ್ ಇರುತ್ತೆ, ಅವ್ರಿಗೆ ಕಟಿ ಬಸ್ತಿ ಅಂತ ಒಂದು ಚಿಕಿತ್ಸೆ ಮಾಡ್ತೀವಿ. ಈ ರೀತಿಯಾದ ಚಿಕಿತ್ಸೆಗಳಿರುತ್ತೆ. ಇನ್ನು ನಿಮಗೆ ಪಂಚಕರ್ಮದಲ್ಲಿ ವಿರೇಚನ, ವಮನ, ಬಸ್ತಿ, ಆಮೇಲೆ ರಕ್ತಮೋಕ್ಷಣ, ನಸ್ಯ ಅಂತ ಹೇಳಿ ಸ್ಪೆಷಲಿ ಮೈಗ್ರೇನಲ್ಲಿ ಸರ್ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡಿಬಿಡ್ಬೋದು. ಮತ್ತು PCOD ಸಮಸ್ಯೆ ಆಗಿರ್ಬೋದು, ಈ ರೀತಿಯಾದ ಬಹಳಷ್ಟು ಎಲ್ಲ ರೋಗಗಳನ್ನೂ ಇಲ್ಲಿ ಈ ಹಾಸ್ಪಿಟ್ಲಲ್ಲಿ ನೋಡ್ತಿದ್ದೀವಿ. ತುಂಬ ಜನರಿಗೆ ನಾವು ಕಂಪ್ಲೀಟಾಗಿ ಶುಗರ್ ಕೂಡ ರಿವರ್ಸ್ ಮಾಡಿದ್ದೀವಿ. ಗ್ಯಾಂಗ್ರೀನ್ ಅಂದರೆ ನಾನ್ ಹೀಲಿಂಗ್ ಅಲ್ಸರ್ಸ್ನ ಕೂಡ ನಾವಿಲ್ಲಿ ಟ್ರೀಟ್ ಮಾಡ್ತಿದ್ದೀವಿ. ಎಷ್ಟೋ ಪೇಷಂಟ್ಗೆ ಆ್ಯಂಪುಟೇಷನ್ ಮಾಡಬೇಕು ಅನ್ನೋರ್ಗೂ ಕೂಡ ನಾವಿಲ್ಲಿ ಪ್ರಿವೆಂಟ್ ಮಾಡಿದ್ದೀವಿ. ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಎಸ್, ನಾವು ಶುಗರ್ನ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು ಸರ್ ಆಯುರ್ವೇದದ ಮುಖಾಂತರ. ಹೇಳುವಂಥ ಆಹಾರ, ಸ್ಪೆಷಲಿ ಟೈಪ್ 2 ಡಯಾಬಿಟಿಸ್ನ ಕಂಪ್ಲೀಟಾಗಿ ನಾವು ರಿವರ್ಸ್ ಮಾಡ್ಬೋದು. ಆಹಾರ ಮತ್ತು ನಾವು ಹೇಳುವಂಥ ಔಷಧಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಮುಖ್ಯವಾಗಿ ಈಗ ಏನಾಗಿದೆ ಅಂದರೆ, ಚಿಕ್ಕ ಏಜವ್ರಿಗೂ ಕೂಡ ಶುಗರ್ ಬರುವಂಥದ್ದು ಕೂಡ ಈಗ ಇದಾಗಿದೆ ಮೇಡಮ್. ಮುಖ್ಯವಾಗಿ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಲ್ಲಿಗೆ ಎಸ್ಪೆಷಲಾಗಿ ಏನಕ್ಕೆ ಬರಬೇಕು ಅಂತ? ಓಕೆ, ಸೊ ಚಿಕ್ಕ ಮಕ್ಕಳಿಗೆ ಯಾಕೆ ಶುಗರ್ ಬರ್ತಿದೆ ಅಂತಂದ್ರೆ ಅದು ನಮ್ಮಿಂದಾನೆ, ಪೇರೆಂಟ್ಸಿಂದ. ಪೇರೆಂಟ್ಸ್ ಏನು ಮಾಡ್ತಿದ್ದೀವಿ, ಸಕ್ಕರೆ ಹೆಚ್ಚು ಕೊಡುವಂಥದ್ದು, ಮತ್ತೆ ನಾವು ಹೊರಗಡೆ ಆಟ ಆಡೋಕ್ಕೆ ಬಿಡ್ತಿಲ್ಲ. ಮೆಟಬಾಲಿಸಮ್ ಚೆನ್ನಾಗಿರ್ಬೇಕು ಅಂತಂದ್ರೆ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು. ಮನೇಲೆ ಕೂತ್ಕೊಂಡು ನಾವು ಇಂಡೋರ್ ಗೇಮ್ಸ್ ಆಡೋದ್ರಿಂದ ಅವ್ರಿಗೆ ಆಕ್ಟಿವ್ ಆಗಿರೋದಿಲ್ಲ. ಸೊ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಸೊ ಅವ್ರಿಗೆ ಟೈಪ್ 2 ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಟೈಪ್ 2 ಡಯಾಬಿಟಿಸ್ ತುಂಬ ಈಸಿಯಾಗಿ ರಿವರ್ಸ್ ಮಾಡ್ಬೋದು ಸರ್. ಅದಕ್ಕೆ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವೇನಾದರೂ ಬಂದರೆ, ಅಥವಾ ನಿಮ್ಗೆ ಈವನ್ ಜಸ್ಟ್ ನಿಮಗೆ ಬಾರ್ಡ್ ಲೈನಲ್ಲಿ ಇದೆ ಅಂತ ಗೊತ್ತಾದರೂ ನೀವು ಇಲ್ಲಿ ಬಂತು ಅಂತಂದರೆ ಲೈಫ್ ಟೈಮ್ ಟ್ಯಾಬ್ಲೆಟ್ ತೊಗೊಳ್ದಿರಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದು. ಈವನ್ ನಿಮ್ಗೆ ಶುಗರ್ ಜಾಸ್ತಿ ಇದ್ದರೂ ಕೂಡ ಇಲ್ಲಿ HbA1c 14 ಇದ್ದು ಬಂದು, ಮತ್ತು ಶುಗರ್ ಅಂದರೆ FPS PPBS ಅಲ್ಲಿ 500 ಇತ್ತು ಅವ್ರದ್ದು mg/dl. ಅವ್ರದ್ದು ಕಂಪ್ಲೀಟಾಗಿ ನಾವು ರಿವರ್ಸ್ ಮಾಡಿದ್ವಿ. ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಇದೆ, ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಸೊ ಅಂದರೆ ನಾವು ಕರೆಕ್ಟಾಗಿ ಹೇಳೋ ಮೆಥಡನ್ನ ಫಾಲೋ ಮಾಡಿದ್ರೆ ಸಾಕು. ಸ್ಪೆಷಲಿ ಡಯಾಬಿಟಿಸಲ್ಲಿ ಬರಬಾರ್ದು ಮಕ್ಕಳಿಗೆ ಅಥವಾ ಏಜ್ ರಿಲೇಟೆಡ್ ಇರೋರಿಗೆ ಬರಬಾರ್ದು ಅಂತಂದರೆ ನಾವು ಆ್ಯಕ್ಟಿವ್ ಆಗಿರಬೇಕು. ಮಧ್ಯಾಹ್ನ ಹೊತ್ತು ಮಲ್ಕೋಬಾರ್ದು, ರಾತ್ರಿ ತುಂಬ ಲೇಟಾಗಿ ಮಲ್ಕೋಬಾರ್ದು. ಸೊ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ನಾವು ಹೆಲ್ದಿಯಾಗಿರ್ಬೋದು. ಈ ಶುಗರ್ ವಿಚಾರ ಮಾತಾಡೋದಾದ್ರೆ ಮೇಡಮ್, ಇವಾಗ ಇಲ್ಲಿ ನೋಡ್ದಂಗೆ ನಾನು ಸಾಕಷ್ಟು ಜನ ವಿಷಯ ತಿಳ್ಕೊಂಡೆ. ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಹೋಗಿ ಕಾಲ್ ಕಟ್ ಮಾಡಿಕೊಂಡು ಬಂದಿರುವಂಥ ಪೇಷಂಟ್ಸ್ಗಳು ಕೂಡ ನಾವು ನೋಡಿದ್ದೀವಿ. ಸೊ ಅಂಥವ್ರು ಕೂಡ ಇಲ್ಲಿ ಕ್ಯೂರ್ ಆಗ್ತಾರಾ ಬಂದರೆ ಅಂತ? ಹೌದು ಸರ್, ಆಗಿದ್ದಾರೆ. ಆಲ್ರೆಡಿ ನೀವು ನೋಡಿದ್ದೀರಾ. ಹೌದು, ಈಗ ರಿಕವರಿ ಆಗಿರೋ ಪೇಷಂಟ್ ಜೊತೆನೂ ನೀವು ಮಾತಾಡಿದ್ರಿ. ಸೊ ನೀವೇ ಸಾಕ್ಷಿ, ಅಂದ್ರೆ ನೀವು ಡೈರೆಕ್ಟ್ ಆಗೇ ನೋಡಿದ್ದೀರಾ ಅಲ್ವಾ? ಎಸ್, ಆಗ್ತಾರೆ ಸರ್. ಕರೆಕ್ಟಾಗಿ ನಾವು ಹೇಳೋಂಥದ್ದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಟ್ರೀಟ್. ನಾವು ಕರೆಕ್ಟಾಗಿ ಹೇಳಿದ್ ಫಾಲೋ ಮಾಡಲಿಲ್ಲ ಅಂತಂದ್ರೆ ಯಾವ ಡಾಕ್ಟರ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಮೇಡಮ್, ಇಲ್ಲಿವರೆಗೂ ಯಾವ್ಯಾವ ಥರ ರೋಗಿಗಳು ಇಲ್ಲಿಂದ ಗುಣಮುಖರಾಗಿ ಹೋಗಿದ್ದಾರೆ? ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ತಗೊಂಡು ವಾಸಿ ಆಗದಿರೋರು ಕೂಡ ಇಲ್ಲಿ ಬಂದು ಕ್ಯೂರಾಗಿ ಹೋಗಿರೋಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರು ನಾನು ಪ್ರತ್ಯಕ್ಷವಾಗಿ ನೋಡಿದೆ ಕೂಡ. ಇನ್ನು ಯಾವ್ಯಾವ ಥರದವರು ಇಲ್ಲಿಂದ ಕ್ಯೂರಾಗಿ ಹೋಗಿದ್ದಾರೆ ಮೇಡಮ್? ಸರ್, ಇಲ್ಲಿ ನಾವು PCOD ಟ್ರೀಟ್ ಮಾಡ್ತೀವಿ. ಎಲ್ಲ ಫೀಮೇಲ್ ರಿಲೇಟೆಡ್ ಡಿಸಾರ್ಡರ್ಸು, ಈವನ್ ಐ ರಿಲೇಟೆಡ್ ಡಿಸಾರ್ಡರ್ಸು ಕೂಡ ನಾವು ನೋಡ್ತಿದ್ದೀವಿ. ಅಂದರೆ ಈಗ ರಿಫ್ರಾಕ್ಟಿವ್ ಎರರ್ಸ್ ಇರುತ್ತೆ, ಕನ್ನಡಕ ಬಂದಿರುತ್ತೆ. ನಾವು ಕೊಡುವಂಥ ಟ್ರೀಟ್ಮೆಂಟ್ಸು, ಎಕ್ಸಸೈಸಸ್ಸು, ಸ್ವಲ್ಪ ಯೋಗಿ ಕ್ರಿಯಾಗಳೆಲ್ಲ ಹೇಳ್ಕೊಡ್ತೀವಿ. ಅದನ್ನೆಲ್ಲ ಫಾಲೋ ಮಾಡಿದ್ರೆ ಈವನ್ ನಾವು ಸ್ಪೆಕ್ಟಿಕಲ್ ಪವರ್ ಕೂಡ ಕಡಿಮೆ ಮಾಡ್ಬೋದು. ಸೊ ಮಾಡಿದ್ದೀವಿ ಕೂಡ. ಆಮೇಲೆ ಮೈಗ್ರೇನ್ ಇವಾಗ ತುಂಬ ಕಾಮನ್ ಆಗೋಗಿದೆ. ಅದನ್ನು ಪರ್ಮನೆಂಟಾಗಿ ನಾವು ಟ್ರೀಟ್ ಮಾಡ್ಬೋದು. ಆ ಥರ ಪೇಷಂಟ್ಸು ತುಂಬ ಚೆನ್ನಾಗಿ ಹೀಲ್ ಆಗಿ ಹೋಗಿದ್ದಾರೆ. ಇನ್ನು ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್, ಇವಾಗ ಒಬ್ಬರ ಜೊತೆ ಮಾತಾಡ್ತಿದ್ರಿ, ನೀವು ನೋಡ್ತಿದ್ರಿ. ಸೊ ಅವ್ರಿಗೂ ಅಷ್ಟೇ, ಅವ್ರಿಗೆ ಆ್ಯಕ್ಚುಲಿ ಕ್ರಿಪಿಟೇಷನ್ ಸೌಂಡ್ ಇತ್ತು. ಅಂದರೆ ಏನು ನಾವು ನೀ ಜಾಯಿಂಟ್ ಇದೆಯಲ್ಲ, ನೀ ಜಾಯಿಂಟ್ನ ರೀಪ್ಲೇಸ್ ಮಾಡಬೇಕಿತ್ತು. ನೀ ಬೋನ್ನ ಅಂದರೆ ಪಟೆಲಾರ್ ಬೋನ್ನ
ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರಂತೆ. ಸೊ ಅಂಥವ್ರಿಗೂ ಕೂಡ ನಾವು ಕಂಪ್ಲೀಟಾಗಿ ಜಸ್ಟ್ ಪಂಚಕರ್ಮ ಟ್ರೀಟ್ಮೆಂಟಲ್ಲಿ ಆರಾಮಾಗಿ ಓಡಾಡ್ತಿದ್ದಾರೆ ಈಗ, ಏನೂ ಪೇಯ್ನ್ಸ್ ಇಲ್ಲ. ಸೊ ಪೇಯ್ನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆಲ್ಲ ಆಯುರ್ವೇದ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಸೊ ಆಮೇಲೆ ಜೀರಿಯಾಟ್ರಿಕ್ ಡಿಸಾರ್ಡರ್ಸ್ ಅಂದರೆ ಓಲ್ಡ್ ಏಜಲ್ಲಿ ಆಗುವಂಥ ಡಿಸೀಸಸ್ಸು. ಮತ್ತು ಇನ್ನೂ ನೀವು ತುಂಬ ವರ್ಷಗಳ ಕಾಲ ಹೆಂಗಾಗಿರ್ಬೇಕಂತಂದ್ರೂ ಕೂಡ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತ ಇದೆ. ಸೊ ರಸಾಯನ ಚಿಕಿತ್ಸೆ ಪಡ್ಕೊಂಡ್ರೆ ಈವನ್ ನಿಮ್ಮ ಏಜಿಂಗ್ ಪ್ರೊಸೆಸ್ನ ಕೂಡ ನಾವು ಸ್ಟಾಪ್ ಮಾಡ್ಕೊಳ್ಬೋದು. ಮೇಡಮ್, ಈಗ ಅಂದರೆ ತುಂಬ ಜನ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಅಡಿಕ್ಟ್ ಆಗಿರೋದ್ರಿಂದ ಇಲ್ಲಿ ಆಯುರ್ಲೋಕಕ್ಕೆ ಅಂದರೆ ಈ ಆಯುರ್ವೇದಿಕ್ ನಾಟಿ ಔಷಧಿ ಇದೆ ಅಂದರೆ ಕೆಲವೊಬ್ರು ಹಿಂದೆ ಟಾಕೋರು ಇದ್ದಾರೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದನ್ನು ಜನಗಳು ಉಪಯೋಗ ಮಾಡ್ಕೊಳ್ಳೋದಾದರೆ? ಸೊ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಯಾವುದೇ ಮೆಡಿಸನ್ನು ನಾನು ಬ್ಲೇಮ್ ಮಾಡೋದಿಲ್ಲ. ನಮ್ಮ ಆಯುರ್ವೇದದಲ್ಲಿ ಮುಖ್ಯ ಏನಂತಂದರೆ ನಾವು ಸಿಂಪ್ಟಮ್ಸ್ನ ಟ್ರೀಟ್ ಮಾಡೋದಿಲ್ಲ, ಮೂಲ ಕಾಸ್ ಏನಿದೆ ಅದಕ್ಕೆ ಟ್ರೀಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಜಸ್ಟ್ ಇನ್ಸ್ಟಂಟ್ ರಿಲೀಫ್ ಅಂತ ಇರೋದಿಲ್ಲ. ಇನ್ಸ್ಟಂಟ್ ರಿಲೀಫ್ಗೂ ಕೂಡ ಆಯುರ್ವೇದದಲ್ಲಿ ತುಂಬ ಟ್ರೀಟ್ಮೆಂಟ್ ಇದೆ. ನೀವು ಫೀವರ್ ಇದೆಯಾ, ಈವನ್ ಫೀವರ್ಗೂ ನಾವು ಆಯುರ್ವೇದ ಮೆಡಿಸಿನಲ್ಲಿ ಸಡನ್ನಾಗಿ ನಾವು ಈವನ್ ಟೆಂಪ್ರೇಚರ್ ಕಡಿಮೆ ಮಾಡ್ಬೋದು. ಈವನ್ ನಿಮ್ಗೆ ಏನಾದರೂ ಮೈಗ್ರೇನ್ ಪೇಷಂಟ್ ಇದ್ದರೆ, ಸರ್ ತುಂಬ ಸಿವಿಯರ್ ಪೇನ್ ಇರೋ ಪೇಷಂಟ್ನ ಕರ್ಕೊಂಡು ಬನ್ನಿ, 2 ಸೆಕೆಂಡಲ್ಲಿ ನಾನು ಪೇನ್ ಕಡಿಮೆ ಮಾಡ್ತೀನಿ, ವಿತೌಟ್ ಇಂಜೆಕ್ಷನ್, ವಿತೌಟ್ ಎನಿ ಮೆಡಿಸಿನ್. ಅಗ್ನಿಕರ್ಮ ಅಂತ ಒಂದು ಚಿಕಿತ್ಸೆ ಇದೆ, ಅದರಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಒಂದು 2 ಸೆಕೆಂಡ್ಸಲ್ಲೇ ನಿಮಗೆ ಪೇನ್ ಕಡಿಮೆ ಆಗಿಬಿಡುತ್ತೆ. ಆ ಥರ ಟ್ರೀಟ್ಮೆಂಟ್ಸು ಇದೆ. ಬಟ್ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗಬೇಕು. ಸೊ ಜನರಿಗೆ ಅದ್ರ ಬಗ್ಗೆ ಗೊತ್ತಾದರೆ ಡೆಫಿನೆಟ್ಲಿ ದೇ ಯೂಸ್ ಇಟ್. ಆ್ಯಂಡ್ ನಮ್ಮ ಭಾರತೀಯ ಸೈನ್ಸ್, ಆ್ಯಕ್ಚುಲಿ ನಮ್ಮ ಆಯುರ್ವೇದ ಪದ್ಧತಿ ಬಂದು ನಮ್ಮ ಭಾರತೀಯ ವಿಜ್ಞಾನ ಈ ಪ್ರದೇಶದಲ್ಲಿ ಇರೋವಂಥ ಜನರಿಗೆ ಯಾವ ರೀತಿಯಾದ ಮೆಡಿಸಿನ್ ಕೊಡಬೇಕು ಅಂತ ನಮ್ಮ ಸೈಂಟಿಸ್ಟ್ ಅಂದರೆ ನಮ್ಮ ಋಷಿಮುನಿಗಳು ತಯಾರಿಸಿರುವಂಥ ಇದೊಂದು ಆಯುರ್ವೇದ ಗ್ರಂಥಗಳು. ಸೊ ಡೆಫಿನೆಟ್ಲಿ ನಾವು ಯೂಸ್ ಮಾಡ್ಕೊಳ್ಬೇಕು. ನನ್ನ ಹತ್ರ ಫಾರಿನ್ ಪೇಷಂಟ್ಸು ಬರ್ತಾರೆ, ಆ್ಯಕ್ಚುಲಿ ಇಸ್ರೇಲಿಂದ ಬರ್ತಾರೆ, ದುಬೈಯಿಂದ ಬರ್ತಾರೆ, ಈವನ್ ಲಂಡನಿಂದ ಕೂಡ ಪೇಷಂಟ್ಸ್ ಇದ್ದಾರೆ. ಅವರೆಲ್ಲ ಅಷ್ಟು ದೂರದಿಂದ ಹುಡ್ಕೊಂಡು ಬರೋರು, ನಾವು ಇಲ್ಲೇ ಇರೋರು ಡೆಫಿನೆಟ್ಲಿ ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ಸರ್, ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಘಟ್ಟದಲ್ಲಿ ತುಂಬ ಜನ ಏನೇ ಒಂದು ಮನುಷ್ಯನಿಗೆ ಹುಷಾರಿಲ್ಲ ಅಂದರೆ ನಾವು ಟಕ್ಕಂತ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತೀವಿ. ಅಂಥದ್ರಲ್ಲಿ ನೀವು ಈಗ ಪ್ರತಿಯೊಬ್ಬರು ಕೂಡ ನೀವು ಗಿಡಮೂಲಿಕೆ ಔಷಧಿಯನ್ನು ಕೊಟ್ಟು ಇಲ್ಲಿ ಸಂಪೂರ್ಣ ಅಂದರೆ ಇದು ಮಾಡ್ತಿದ್ದೀರಿ, ಗುಣಮುಖರಾಗಿ ಮಾಡಿಸ್ತಿದ್ದೀರಿ. ಸೊ ಏನು ಹೇಳ್ತೀರಿ ಸರ್, ಜನಗಳು ತಗೊಂಡಂಥವ್ರು ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ? ಈಗ ಜನಗಳು ತಗೊಂಡಿರೋಂಥವ್ರಿಗೆ ನಿಮ್ಮ ಹತ್ರನೇ ಹೇಳ್ತಾ ಇದ್ದಾರೆ, ಅವ್ರಿಗೆ ಯಾವ ಥರ ವಾಸಿಯಾಗಿದೆ ಏನು ಅಂತೇಳಿ ಅವರೇ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ. ಏನಂದರೆ ಈಗಿನ ವಾತಾವರಣದಲ್ಲಿ ನಾನು ನೋಡೋ ಪ್ರಕಾರ ಭಾಳಷ್ಟು ಜನಕ್ಕೆ ಕಾಲುಗಳೆಲ್ಲ ಕಳ್ಕೊತಾ ಇದ್ದಾರೆ, ಆಮೇಲೆ ಕೈ ಬೆರಳುಗಳೆಲ್ಲ ಕಳ್ಕೊತಿದ್ದಾರೆ. ಅದರಿಂದ ನಾವು ಪಾರಂಪರಿಕ ನಾಟಿ ವೈದ್ಯರು, ನಮ್ಮ ತಂದೆಯವರೆಲ್ಲ ನಾಟಿ ವೈದ್ಯರು, ನಮ್ಮ ಅಜ್ಜಿ ನಾಟಿ ವೈದ್ಯರು, ಅವ್ರ ಕಡೆಯಿಂದ ನನಗೆ ಬಂದಂಥ ಈ ವಿದ್ಯೆ ಇದನ್ನು ನಾನು ಈಗ ಒಂದು 10 ವರ್ಷದಿಂದ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ಆದರೆ ಅವರು ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ಔಷಧಿ ಕೊಡ್ತಾಯಿದ್ರು. ನಾನು ಬರೀ ಗಾಯಗಳಿಗೆ, ಹಳೆ ಗಾಯಗಳಿಗೆ, ಹಾವು ಕಚ್ಚಿದ ಗಾಯಗಳಿಗೆ, ಮತ್ತು ಸರ್ಪಸುತ್ತಿಗೆ, ಆಮೇಲೆ ಮಲಗಿ ಬೆಡ್ ಸೋರ್ಸ್ ಆಗಿರುತ್ತೆ ಕೆಲವೊಬ್ಬರಿಗೆ ಅಂಥದಕ್ಕೆ. ಆಮೇಲೆ ಎಷ್ಟೋ ಜನ ಈ ಬೀಡಿ ಸಿಗರೇಟುಗಳೆಲ್ಲ ಸೇದ್ಬಿಟ್ಟು ಅದರಿಂದ ಗ್ಯಾಂಗ್ರೀನ್ ಮಾಡ್ಕೊತಾರೆ. ಆಮೇಲೆ ಗಾಯಗಳು ಆ ವಾಸಿನೇ ಆಗಿರೋದಿಲ್ಲ, ಅಂಥ ಗಾಯಗಳಿಗೆ ನಾನಿಲ್ಲಿ ಔಷಧಿ ಕೊಡ್ತಾಯಿದ್ದೀನಿ. ಎಷ್ಟು ವರ್ಷದಿಂದ ಸರ್? ಅಂದರೆ ನಿಮ್ಮ ಪಾರಂಪರಿಕ ಅಂದರೆ ಎಷ್ಟು ವರ್ಷದಿಂದ ಇದೆ ಇದು? ಪಾರಂಪರಿಕ ಅಂದರೆ ನಮ್ಮ ಊರಿನೆಲ್ಲ ಹೇಳ್ತಾರೆ, ನಮ್ಮ ಮುತ್ತಾತರು ಅವರೆಲ್ಲ ಕೊಡ್ತಾಯಿದ್ರು ಅಂತ ಹೇಳ್ತಾರೆ. ನಮ್ಮ ಮುತ್ತಾತವ್ರನ್ನೆಲ್ಲ ನಾವು ನೋಡಿಲ್ಲ. ನಮ್ಮ ಅಜ್ಜಿ ನೋಡಿದ್ದೀನಿ, ಅಜ್ಜಿನೂ ಔಷಧಿ ಕೊಡ್ತಿದ್ರು ನಮ್ಮೂರಲ್ಲಿ. ಆಮೇಲೆ ನಾವು ಅಪ್ಪಾಜಿನೂ ಔಷಧಿ ಕೊಡ್ತಿದ್ರು. ಅಪ್ಪಾಜಿ ಆದಮೇಲೆ ನಾನು ಕೊಡ್ತಾಯಿದ್ದೀನಿ. ಸರ್, ಇಲ್ಲಿವರೆಗೂ ನೀವು ನಿಮ್ಮ ಈ ಒಂದು ಕಸುಬಲ್ಲಿ ಎಂತೆಂಥ ಕಾಯಿಲೆಗಳು ನೀವು ಗುಣಮುಖರಾಗಿ ಮಾಡಿದ್ದೀರಿ ಸರ್? ಸರ್, ನಾನು ಬರೀ ಗಾಯಗಳಷ್ಟೇ, ಗಾಯ ವಾಸಿನೇ ಆಗದಿರೋಂಥ ಗಾಯಗಳು, ಹಾವು ಕಚ್ಚಿದ ಗಾಯಗಳು, ಆಮೇಲೆ ಈಗಿನ ವಾತಾವರಣದಲ್ಲಿ ಗ್ಯಾಂಗ್ರೀನ್ ಅಂತಾರೆ, ಅಂಥ ಗಾಯಗಳನ್ನ ನಾನು ಇಲ್ಲಿ ವಾಸಿ ಮಾಡ್ತಾಯಿದ್ದೀನಿ. ಓಕೆ ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಯಾಕಂದರೆ ಸುಮಾರು ಜನ ಈಗ ಈ ನಾಟಿ ಔಷಧಿ ಆಗಲಿ, ಈ ಗಿಡಮೂಲಿಕೆಗಳನ್ನಾಗಲಿ ಸುಮಾರು ಜನ ನಂಬಲ್ಲ. ಈಗಿನ ಒಂದು ಜನ್ರೇಷನಲ್ಲಿ ಸಾಕಷ್ಟು ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನಾವು ಇಲ್ಲಿ ಔಷಧಿ ಕೊಡ್ತಾ ಇರೋದು, ಆಮೇಲೆ ಗುಣಮುಖ ಆಗ್ತಿರೋದು ಅವರೇ ಪೇಷಂಟ್ಗಳೇ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಹೇಳೋದಕ್ಕಿಂತ ಹೆಚ್ಚಿನವಾಗಿ ಅವರೇ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಸರ್. ನಂದೇನು ಸೇವೆ ಕೊಡ್ತಾ ಇದ್ದೀನಿ. ಇನ್ನೂ ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಹೌದು, ಈ ಸಾಮಾನ್ಯವಾಗಿ ಹಳ್ಳಿ ಕಡೆ ಇಲಿಗಳೆಲ್ಲ ಕಾಲುಗಳಿಗೆಲ್ಲ ಕಚ್ಚೋದು, ಅದು ಕೂಡ ಗಾಯ ಆಗೋ ಸಾಧ್ಯತೆಗಳು ಇರುತ್ತೆ. ಅಂಥದಕ್ಕೂ ಕೂಡ ನೀವು ಇಲ್ಲಿ ನಿಮ್ಮ ಒಂದು ಗಿಡಮೂಲಿಕೆ ಇದೆಯಾ ಅಂತ? ಸರ್, ನಮ್ಮ ಗಿಡಮೂಲಿಕೆಯಲ್ಲಿ ಯಾವುದೇ ಥರ ಗಾಯ ಆಗಿರಲಿ, ಇಲಿ ಕಚ್ಚಿರಲಿ, ಆಮೇಲೆ ಸರ್ಪಸುತ್ತಾಗಿರಲಿ, ಉಗುರು ಸುತ್ತಾಗಿರಲಿ, ಈ ಕೆಲವೊಬ್ಬರಿಗೆ ಈಗ ಈ ಲಕ್ಕೋ ಏನೋ ಹೊಡೆದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಸರ್, ಒಂದು 2 ವರ್ಷ 3 ವರ್ಷ, ಅಂಥವ್ರಿಗೆ ಇಲ್ಲೆಲ್ಲ ಗಾಯಗಳೆಲ್ಲ ಆಗ್ತವೆ. ಅಂಥದಕ್ಕೂ ಇದು ಅದ್ಭುತವಾಗಿ ಕೆಲಸ ಮಾಡಿದೆ. ಇದೇ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಔಷಧಿ ಕೊಟ್ಟಿದ್ದೀನಿ. ನಮ್ಮ ಚಿತ್ರದುರ್ಗದಲ್ಲಿ ಸುತ್ತಮುತ್ತ ಭಾಳಷ್ಟು ಜನ ನಮ್ಮ ಹತ್ರ ಔಷಧಿ ತೊಗೊಂಡಿದ್ದಾರೆ. ಆಮೇಲೆ ಈಗಲೂ ತೊಗೊತಾ ಇದ್ದಾರೆ. ಬೆಡ್ ಸೋರ್ಸ್ ಅಂತಾರೆ, ಅಂಥದಕ್ಕೆ ಈ ಔಷಧಿ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಗ್ಯಾಂಗ್ರೀನ್ ಅಂತಾರೆ, ನಾವು ಗಾಯಗಳಂತೀವಿ, ಹಳೆ ಹುಣ್ಣುಗಳಂತೀವಿ. ಇಂಥದಕ್ಕಷ್ಟೇ ನಮ್ಮ ಔಷಧಿ, ಗಿಡಮೂಲಿಕೆ ಔಷಧಿ
ನಾವು ಮನೆಯಲ್ಲೇ ಮಾಡ್ತೀವಿ. ನಮ್ಮ ಕುಟುಂಬದವರೇ ಎಲ್ಲರೂ ಸೇರಿ ನಾವು ಈ ಔಷಧಿ ಮಾಡ್ತಾಯಿದ್ವಿ. ಯಾವುದೇ ಥರದ ಈ ರೆಡಿ ಮೆಡಿಷನ್ ನಾವು ಉಪಯೋಗಿಸೋದಿಲ್ಲ. ನಾವು ಮನೇಲಿ ಮಾಡ್ತೀವಿ. ಈ ಥರ ಬರೋಂಥ ಪೇಷಂಟ್ಗಳಿಗೆ, ಆಮೇಲೆ ಈ ಥರ ಗಾಯ ಆಗಿರೋಂಥವ್ರಿಗೆ ನಾವು ಮನೆಯಲ್ಲೇ ಔಷಧಿ ಕೊಡ್ತಾಯಿದ್ದೀವಿ. ಸರ್ ನಿಮ್ಮ ಮೂಲ ಚಿತ್ರದುರ್ಗ ಅಂತ ಹೇಳಿದ್ರಿ, ಬೆಂಗಳೂರಿಗೆ ಎಷ್ಟು ದಿನಕ್ಕೊಂದ್ಸರಿ ಬರ್ತೀರಿ ನೀವು ಅಂತ? ನಾನು ಚಿತ್ರದುರ್ಗದಲ್ಲಿ ಮಂಗಳವಾರದಿಂದ ಶುಕ್ರವಾರದವರೆಗೂ ಚಿತ್ರದುರ್ಗದಲ್ಲಿ ಔಷಧಿ ಕೊಡ್ತೀನಿ. ಆದ್ರೂ ಬರೋಂಥವ್ರು ಏನಂದರೆ ಫಸ್ಟ್ ನನಗೆ ಫೋನ್ ಮಾಡಬೇಕು. ಫೋನ್ ಮಾಡಿಬಿಟ್ಟು ಅವ್ರದ್ದೊಂದು ಫೋಟೋ ಕಳಿಸ್ಕೊಡ್ಬೇಕು. ಫೋಟೋ ಕಳಿಸ್ಕೊಟ್ಟು ಆದಮೇಲೆ ನೀವು ಇಂಥ ದಿನ ಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವುದೋ ದೊಡ್ಡದು ಫ್ಯಾಕ್ಟ್ರಿ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಒಂದೇ ಸತಿ ಕೊಡೋದಕ್ಕೆ ನಮ್ಮ ಕೈಲಾಗಲ್ಲ. ನಾವೇ ಮನೆಯಲ್ಲೇ ಮಾಡ್ತೀವಿ. ಅದನ್ನು ನಾವು ನಮ್ಮ ಎಲ್ಲರೂ ಸೇರಿ ಮಾಡ್ಕೊತೀವಿ. ಅದರಿಂದ ಒಂದು ದಿನಕ್ಕೆ ಇಷ್ಟು ಜನಕ್ಕೆ ಅಂತೇಳಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಎಲ್ಲರೂ ಒಂದೇ ಸತಿ ಬಂದರೆ ನಮ್ಮ ಕೈಲಿ ಕೊಡೋದು ಕಷ್ಟ ಆಗುತ್ತೆ. RR ನಗರ, ಮುರುಘನ್ ದೇವಸ್ಥಾನ, ರಾಜರಾಜೇಶ್ವರಿ ನಗರ, ಆಯುರ್ಲೋಕ ಆಯುರ್ವೇದಿಕ್ ಸೆಂಟ್ರು. ನನ್ನ ಕಾಲು ಗಾಯ ಆಗಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ಚೆನ್ನಾಗಿ ನಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಒಂದು 3 ಮಂತಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಪ್ರತಿ 15 ದಿವಸಕ್ಕೊಂದು ಸತಿ ಬಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 90% ಕ್ಯೂರ್ ಆಗಿದೆ. ಒಂದು 3 ಮಂತ್ಗೆ ಆಲ್ಮೋಸ್ಟ್ ಒಂದು 90% ಕ್ಯೂರ್ ಆಗಿ ಈಗ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಇನ್ನೊಂದು 1 ಮಂತ್ 15 ಡೇಸ್ 1 ಮಂತ್ ಒಳಗಡೆ ನನಗೆ ಫುಲ್ ಕಂಪ್ಲೀಟ್ಲಿ 100% ಕ್ಯೂರ್ ಆಗುತ್ತೆ. ಏನಾಗಿದೆ ಸರ್? ಏನಾಗಿತ್ತು ಕಾಲು ನಿಮಗೆ? ಅಂದರೆ ಅಲ್ಲಿ ಬೊಬ್ಬೆ ಬರುತ್ತೆ ಬಿಸಿಯಲ್ಲಿ, ಡಯಾಬಿಟಿಕ್ ಫುಟು ಬೊಬ್ಬೆ ಬಂದು ಒಂದು ಸತಿ ಬೊಬ್ಬೆ ಬಂದು ಒಂದು ನೆಕ್ಸ್ಟ್ ಡೇಗೆ ಒಂದು 2 to 3 ಡೇಸ್ಗೆ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಡ್ರೆಸ್ಸಿಂಗು ಮಾಡಿ 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 ನನಗೆ ಬೇಜಾರಾಗೋದು. ಹಿಂಗೆ ಯೂಟ್ಯೂಬಲ್ಲಿ ನೋಡಿ ಅದು ಆಯುರ್ವೇದಿಕ್ ಸೆಂಟ್ರ್ ಅಂತ ಗೊತ್ತಾಗಿ ಅವರು ಬಂದು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದೆ. ಪ್ರತಿಯೊಂದು 15 ದಿವಸಕ್ಕೊಂದು ಸತಿ ಬಂದು ಟ್ರೀಟ್ಮೆಂಟ್ ತೊಗೊತಾ ಇದೆ. ಈ ಕ್ಲಿನಿಕ್ ಹೊರಗಿನ ಮುಂಚೆ ಮೊದಲೆಲ್ಲ ಹಾಸ್ಪಿಟಲೆಲ್ಲ ಚೆಕಪ್ ಮಾಡಿಸಿದ್ರಾ? ಹೋಗಿದ್ರಾ? ಕಂಪ್ಲೀಟ್ಲಿ ಚೆಕ್ ಮಾಡಿಸಿದ್ದೀನಿ. MRI ಸ್ಕ್ಯಾನಿಂಗ್, CT ಸ್ಕ್ಯಾನು, ಎಕ್ಸ್ರೇ ಎಲ್ಲ ಮಾಡಿ ಒಳಗಡೆ ಬೋನ್ ಇನ್ಫೆಕ್ಟು ಅದಕ್ಕೆ ಇಂಜೆಕ್ಷನ್ನು ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಬಟ್ ಗಾಯ ಒಣಗ್ತಾ ಇಲ್ಲ. ಅದಕ್ಕೆ ಆಲ್ಮೋಸ್ಟ್ ಡೈಲಿ ಡ್ರೆಸ್ಸಿಂಗ್ ಮಾಡಿದ್ರೂ ಅದೇನು ಕ್ಯೂರ್ ಆಗಲಿಲ್ಲ. ಸೊ ಇಲ್ಲಿ 15 ದಿವಸಕ್ಕೊಂದ್ಸತಿ ಮತ್ತೆ ನಾನು ಮನೆಯಲ್ಲಿ ದಿನ ಬಿಟ್ಟು ದಿನ ಡ್ರೆಸ್ಸಿಂಗ್ ಮಾಡ್ಕೊತೀನಿ. ಇವ್ರು ಕೊಟ್ಟರೆ ಆಯಿಂಟ್ಮೆಂಟ್ ಹಾಕಿ ನನಗೆ ಆಲ್ಮೋಸ್ಟ್ ಒಂದು 90% ಕಂಪ್ಲೀಟ್ ಆಗಿದೆ. ಸರ್ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಎಲ್ಲರೂ ಕೂಡ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಏನೇ ಆದರೂ ಕೂಡ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಫಸ್ಟ್ ಅದನ್ನೇ ನಾವು ಇದು ಮಾಡೋದು. ಸೊ ಹಂಗಾಗಿ ಆಯುರ್ವೇದಿಕ್ ಅನ್ನೋದು ತುಂಬ ಜನಕ್ಕೆ ಅದು ಗೊತ್ತು, ಆದರೆ ಅದಕ್ಕೆ ಯಾರು ಹೋಗ್ತಾ ಇಲ್ಲ. ಸೊ ಹಂಗಾಗಿ ಇವಾಗ ನೀವು ನಾಟಿ ತಗೊಳ್ತಿದ್ದೀರಲ್ವ, ಸೊ ಹಂಗಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾಟಿ ಔಷಧಿ? ನಾಟಿ ಔಷಧಿ ನಾನು ಚಿಕ್ಕ ವಯಸ್ಸಿನ ನಾನು ನಂಬ್ತೀನಿ. ಯಾಕಂದರೆ ನಮ್ಮ ತಾತನೂ ಮುದ್ದಪ್ಪ ಅಂದ್ಬಿಟ್ಟು ಅವರು ನಾಟಿ ಔಷಧಿ ಮಾಡ್ತಾಯಿದ್ರು. ಹಾವು ಕಚ್ಚಿರೋದಕ್ಕೆ ಮೆಡಿಸಿನ್ ಕೊಡ್ತಾಯಿದ್ರು. ಮತ್ತು ಕೆಲವೊಂದು ಇನ್ಫೆಕ್ಷನ್ಗೆ ಉಳ್ಕಾಟ ಕಡ್ಡಿ ಅಂತಾರೆ, ಕಾಲಲ್ಲಿ ತುರಿಕೆ ಆಗೋದು, ಅದಕ್ಕೆಲ್ಲ ಔಷಧಿ ಕೊಡ್ತಾಯಿದ್ರು. ನಾನು ನಂಬ್ತೀನಿ ಅದನ್ನು. ಬಟ್ ನಾವು ಕಲಿಬೇಕಾಗಿತ್ತು. ನಾವು ಕಲಿಯೋಕ್ಕೆ ನಮಗೆ ಪ್ರೋತ್ಸಾಹ ಸಿಗಲಿಲ್ಲ. ಸೊ ಹಂಗಾಗಿ ಅದನ್ನು ನಾವು ಕಂಟಿನ್ಯೂ ಮಾಡಲಿಲ್ಲ. ಸೊ ಇವರು ಮಂಜುನಾಥ ಆರಾಧ್ಯವರು ಅವರು ಪಾರಂಪರಿಕವಾಗಿ ನಡ್ಸ್ಕೊಂಬರ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ಈ ಒಂದು ಆಯುರ್ವೇದಿಕ್ ಬಗ್ಗೆ ಒಂಚೂರು ಹೇಳಿ? ಸುಮಾರು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆಯುರ್ವೇದಿಕ್ ಸೆಂಟರ್ ತುಂಬ ಒಳ್ಳೆಯದು. ಜನಗಳಿಗೆ ಗ್ಯಾಂಗ್ರೈನ್ ಆಗಿರ್ಬೋದು ಅಥವಾ ಒಂದು ಡಯಾಬಿಟಿಕ್ ಫುಟ್ ಅಂತ ಏನು ಹೇಳ್ತೀವಿ, ಈಗ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡ್ರೆ ಏನು ಪರಿಣಾಮ ಆಗ್ತಿಲ್ಲ. ಸೊ ನಾನು ಮೆಡಿಕಲ್ ಫೀಲ್ಡಲ್ಲೇ ವರ್ಕ್ ಮಾಡೋದು. ನಾನು ಇದನ್ನೇ ರೆಕಮೆಂಡ್ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋರು ಜಾಸ್ತಿ ಗಾಯ ಆಗಿದೆ ಅಥವಾ ಏನೋ ಕ್ಯೂರ್ ಆಗ್ತಾ ಇಲ್ಲ ಅನ್ನೋರಿಗೆಲ್ಲ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ.